ಹಾಯ್ ಎವ್ರಿವನ್, ನಾನು ಮನೆಯಲ್ಲಿ ಹೇಗೆ ನಿಪ್ಪಟ್ಟು ಮಾಡೋದು ಅಂತ ನೋಡೋಣ. ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ಗಳು: ಕೊತ್ತಂಬರಿ ಸೊಪ್ಪು, ಹುರಿಗಡಲೆ ಹಿಟ್ಟು, ಪುಡಿ ಮಾಡಿಕೊಂಡ ಕಡಲೆ ಬೀಜ, ನೆನೆಸಿಟ್ಟುಕೊಂಡ ಕಡಲೆಬೇಳೆ, ವೈಟ್ ಎಳ್ಳು, ಹಿಂಗು, ಕರಿಬೇವು, 2 ಕಪ್ ಅಕ್ಕಿ ಹಿಟ್ಟು, 1/4 ಕಪ್ ಚಿರೋಟಿ ರವೆ, 1/4 ಕಪ್ ಮೈದಾ ಹಿಟ್ಟು. ಒಂದು ಜಾರ್ನಲ್ಲಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ 1/4 ಕಪ್ ಕಾಯಿ ತುರಿ, 5-6 ರೆಡ್ ಚಿಲ್ಲೀಸ್, 5-6 ಬೆಳ್ಳುಳ್ಳಿ, ಕರ್ರಿ ಲೀವ್ಸ್ ಮತ್ತು ಸ್ವಲ್ಪ ಸಾಲ್ಟ್ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ. ರುಬ್ಬಿದ ಮಸಾಲಾನ ಎತ್ತಿಟ್ಕೊಳ್ಳಿ. ಒಂದು ಪಾತ್ರೆಯಲ್ಲಿ 2 ಕಪ್ ಅಕ್ಕಿ ಹುಡಿ, 1/4 ಕಪ್ ಚಿರೋಟಿ ರವೆ, 1/4 ಕಪ್ ಮೈದಾ ಹಿಟ್ಟು, ಹುರಿಗಡಲೆ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಪುಡಿ ಮಾಡಿಕೊಂಡಂಥ ಕಡಲೆ ಬೀಜ, ಬಿಳಿ ಎಳ್ಳು, ನೆನೆಸಿಟ್ಟುಕೊಂಡಿರುವ ಕಡಲೆಬೇಳೆ, ಕರಿ ಲೀವ್ಸ್, ಕರಿಬೇವಿನ ಸೊಪ್ಪು, ಸ್ವಲ್ಪ ಇಂಗು, ರುಬ್ಬಿಟ್ಟುಕೊಂಡ ಮಸಾಲೆಯನ್ನು ಹಾಕಿ ಇದಕ್ಕೆ 2-3 ಸ್ಪೂನ್ ಕಾಯಿಸಿದ ತುಪ್ಪವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿದ ನಂತರ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದದಲ್ಲಿ ಮೆದುವಾಗಿ ಕಲಿಸ್ಕೊಳ್ಳಿ. ಈ ರೀತಿ ಕಲಿಸ್ಕೊಳ್ಬೇಕು. ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಅದನ್ನು ನಿಪ್ಪಿಟ್ಟಿನ ಆಕಾರದಲ್ಲಿ ತಟ್ಕೊಬೇಕು. ತಟ್ಟಿದ ನಂತರ ಕಾದಿರುವ ಎಣ್ಣೆಗೆ ಬಿಟ್ಬಿಟ್ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊತಾ ಹೋಗಿ. 2 ಕಡೆಯೂ ತಿರುವಿ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೇಯಿಸ್ಕೊಂಡ ನಂತರ ಅದನ್ನು ಸಪ್ರೇಟಾಗಿ ಪಾತ್ರೆಗೆ ಎತ್ತಿಟ್ಕೊಂಡ್ರು. ಇಲ್ಲಿ ನೋಡ್ಬೋದು, ಗರಿ ಗರಿಯಾದ ನಿಪ್ಪಟ್ಟು ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಚಾನಲ್. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.